ಅಂದ್ರೆ ಇವತ್ತು ನೋಡಿ ನಮ್ಮ ಆಶ್ರಮದಲ್ಲಿ ಚೇತನ್ ಗೌಡ ಅವರ ಮಗಳವರ ಹುಟ್ಟುಹಬ್ಬ ಇವತ್ತು. ಕುಸುಮಿತಾ ಅವರ ಕುಟುಂಬಸ್ಥರು ಸ್ನೇಹಿತರೆಲ್ಲ ಬಂದು ನೋಡಿ ಇವತ್ತು ಒಬ್ಬಟ್ಟಡಿಗೆ ನಮ್ಮ ದೇವರ ಮಕ್ಕಳಿಗೆ ನೋಡ್ತಾ ಇದ್ರಲ್ಲ, ಇವತ್ತು ಎಲ್ಲಾರು ಕುಸುಮಿತಾ ಹುಟ್ಟುಹಬ್ಬದ ಶುಭಾಶಯಗಳು. ನೋಡಿ ಇವತ್ತು ದೇವರ ಮಕ್ಕಳಿಗೆ ತರತರವಾದ ಒಂದು ಊಟವನ್ನ ತಂದುಕೊಟ್ಟಿದ್ದಾರೆ. ಸ್ನೇಹಿತರೆಲ್ಲ ಬಂದು ನೋಡಿ, ಚೇತನ್ ಗೌಡರು ಕೂಡ ಬಂದಿದ್ದಾರೆ. ಹಾ, ಅಚ್ಚಿ ಅಮ್ಮ ಕುಸುಮಿತಾ ಅವ್ರೆ, ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ಟು ಯು. ಒಳ್ಳೇದಾಗ್ಲಿ. ಕೇಕ್ ಕುಯ್ದೆ ಹಾಗೆ ನೋಡಿ. ಇವತ್ತು ಚೇತನ್ ಗೌಡ ಅವರ ಮಗಳವರ ಹುಟ್ಟುಹಬ್ಬ ನೋಡಿ ಸ್ನೇಹಿತರೆ. ನಮ್ಮ ಆಶ್ರಮದಲ್ಲಿ ಯಾಡ್ಯಾಳು ವಿಳಾಸ ನೋಡಿ, ಇವತ್ತು ದೇವ್ರ ಮಕ್ಕಳಿಗೆ ಊಟ ಮತ್ತೆ ನಮ್ಮ ಆಶ್ರಮ ಹೊಸ್ದಾಗಿ ಕಟ್ಟಿಸ್ತಾ ಇದೀವಲ್ಲ, ಅಲ್ಲಿಗೆ 2,000 ಆಲೋ ಬ್ಲಾಕ್ ಅನ್ನ ಕೊಡಿಸ್ತಾ ಇದಾರೆ. ಅವ್ರಿಗೆ ಒಂದು ಜೋರಾಗಿ ಒಂದು ಚಪ್ಪಾಳೆ ಹೊಡಿರಿ. ಈ ರೀತಿ ಎಲ್ಲರೂ ಸಹಾಯವನ್ನು ಮಾಡಿ ಅಮ್ಮವ್ರಿಗೆ ತಿನ್ಸಿ ನೋಡಿ. ಕುಟುಂಬಸ್ಥರು ಎಲ್ಲರೂ ಬಂದು ಇವತ್ತು ಎಲ್ಲ ಸ್ನೇಹಿತರೆಲ್ಲ ಬಂದು ನನಗಂತೂ ಬಹಳ ಖುಷಿ ಆಗ್ತಿದೆ. ಎಲ್ಲರಿಗೂ ದೇವ್ರ ಮಕ್ಕಳಿಗೆ ಸ್ವೆಟ್ರು ನೋಡಿ ಮತ್ತೆ ನೈಟಿ ಎಲ್ಲ ಪ್ರತಿಯೊಂದು ಕೊಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ದೇವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ, ರಾಯರು ತಾಯಿ ಚಾಮುಂಡೇಶ್ವರಿ ಕಾಪಾಡ್ಲಿ ಅವ್ರಿಗೆ. ಈ ವಿಡಿಯೋ ಹಾಗೆ ಕಂಟಿನ್ಯೂ ನೋಡಿ. ಎಲ್ಲಾರು ಊಟದ ವ್ಯವಸ್ಥೆ ಇದೆ. ನಮ್ಮ ಅಣ್ಣನವ್ರು 2 ಮಾತಾಡ್ತಾರೆ. ಹಾಗೆ ವಸಂತ ಅಣ್ಣ, ಹೇಗ ಅನಿಸ್ತಿದೆ ಇವತ್ತು ಬರಕ್ಕೆ ಕಾರಣ ನೀವೇ ಇಲ್ಲಿಗೆ? ಅಣ್ಣನವರು ಹುಟ್ಟುಹಬ್ಬದ ಶುಭಾಶಯಗಳು ಪುಟ. ಚೆನ್ನಾಗಿ ಓದ್ಬೇಕಾ ಅಣ್ಣ? ಏನ್ ಅನಿಸ್ತಿದೆ ಇಲ್ಲಿ? ತುಂಬಾ ಖುಷಿ ಆಗ್ತಿದೆ ಸರ್. ಇಲ್ಲಿ ಜನಸೇವಕ ಚಾರಿಟಬಲ್ ಟ್ರಸ್ಟ್ಗೆ ಬಂದಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ಯಾಡಾಳ್ ಚೇತನ್ ಗೌಡ್ರು ಹಾಗೂ ಚೈತ್ರ ಅವರ ಪುತ್ರಿ ಕುಸುಮಿತಾ ಅವರ ಹುಟ್ಟಿದ ಹಬ್ಬದ ಕಾರಣ. ಏನು ಬಂದಿದ್ದ ಉದ್ದೇಶ ಅಂದ್ರೆ, ಎಲ್ಲ ಕಡೆ ಬರ್ತಡೇ ಮಾಡ್ಕೊಬಹುದು, ಎಲ್ಲ ಕಡೆ ಹುಟ್ಟಿದ ಹಬ್ಬ ಮಾಡ್ಕೊಬಹುದು, ಎಲ್ ಬೇಕಾದ್ರೂ ಮಾಡ್ಕೊಬಹುದು. ಅವರು ಆಸೆ ಪಟ್ಟಿದ ಉದ್ದೇಶ ಮಗಳು ಶ್ರೇಯಸ್ಗೆ ವಿದ್ಯಾಭ್ಯಾಸ ಎಲ್ಲಕ್ಕೂ ಒಳ್ಳೇದಾಗ್ಲಿ, ನಿರಾಶ್ರಿತ ಆಶ್ರಮಕ್ಕೆ ಬಂದು ಒಂದು ಅನ್ನದ್ದು ವ್ಯವಸ್ಥೆ ಮಾಡಿ ಅವ್ರಿಗೇನೋ ಒಂದು ಚಳಿಗಾಲಕ್ಕೆ ಸ್ವೆಟ್ರು ಟೋಪಿ ಆಗಿರ್ಬೋದು ಏನೋ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ. ಕಟ್ಟಡ ಕಾಮಗಾರಿಗೆ ಏನೋ ಆಲ ಬ್ಲಾಕ್ ಏನೋ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಆಶ್ರಮಕ್ಕೋಸ್ಕರ ಅವರು ಬಂದು ಇಷ್ಟೆಲ್ಲ ಮಾಡ್ತಾವ್ರೆ. ಈ ಆಶ್ರಮ ಇನ್ನ ಮುಂದೆ ಒಳ್ಳೆ ಇದ್ದು ಬೆಳವಣಿಗೆ ಆಗಿ ಇಂಥ ಸಾವಿರಾರು ಜನ ನಿರಾಶ್ರಿತರವ್ರಿಗೆ ನೀವು ಆಶ್ರಯ ಮಾಡಿ ಒಳ್ಳೇದ್ ಮಾಡ್ತಿದ್ದೀರಾ. ನಿಮ್ಮ ಸೇವೆಗೆ ನಾವು ಸದಾ ಕೈ ಜೋಡಿಸ್ತೀವಿ. ತುಂಬಾ ಥ್ಯಾಂಕ್ ಯು. ಹಾಗೆ ಎಲ್ಲರೂ ನಿಮ್ಮ ಕೈಯಾರೆ ಎಲ್ಲರಿಗೂ ಒಂದೊಂದು ಒಬ್ಬಟ್ಟು ಹಾಕ್ಸಿ, ಮರಿಬೇಡಿ. ಮಾತಾಡೋದು ಮೈಕು ಇದು ಇಲ್ಲಿ ಬಂದು ಹುಟ್ಟುಹಬ್ಬ ಮಾಡ್ಕೊಂಡ್ರಲ್ಲ, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ ಇಲ್ಲಿ ಬಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂತಾರದಕ್ಕೆ? ಅಮ್ಮ ನಿಮಗೆ ಖುಷಿ ಆಯ್ತಾ? ಇಷ್ಟ ಜನ ನೋಡಿ ಅಮ್ಮ, ಇವೆಲ್ಲ ರೋಡಲ್ಲಿ ಸಿಕ್ಕಿರೋರು, ಅಂದ್ರೆ ಯಾರು ಫ್ಯಾಮಿಲಿ ಕರ್ಕೊಂಬಂದು ಸೇರಿಸಿರೋರಲ್ಲ. ಎಲ್ಲ ರೋಡಲ್ಲಿ ಪಬ್ಲಿಕ್, ಪೊಲೀಸವರು, ಸಾರ್ವಜನಿಕರು ಕರ್ಕೊಂಬಂದು ಸೇರಿಸಿರೋದು. ಇವತ್ತು ವಸಂತ ಅಣ್ಣನವರು ಹೇಳಿದ್ದಕ್ಕೆ ಇವತ್ತು ನೀವೆಲ್ಲ ಬಂದು ನಮ್ಮ ಆಶ್ರಮಕ್ಕೆ ನೋಡಿ ತರತರವಾದ ಊಟ. ಸ್ನೇಹಿತರೆ, ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ನಿಮ್ಮ ಕೈಲಾದ ಈ ತರ ಸಹಾಯ ಮಾಡಿ. ಹಾಗೆ ಈ ಹೆಣ್ಣು ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ, ನಮ್ಮ ಆಶ್ರಮದ ವತಿಯಿಂದ. ಆ ದೇವರು ರಾಯರು ಒಳ್ಳೇದ್ ಮಾಡ್ಲಿ, ಇನ್ನ ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡ್ಲಮ್ಮ. ಹುಟ್ಟುಹಬ್ಬದ ಶುಭಾಶಯಗಳು. ಹಾ, ಅವರ ತಮ್ಮನವ್ರು ಏನ್ ಹೆಸರು? ರಿಷಿಗೌಡ. ಹೇಗ ಅನಿಸ್ತು ಚಿರು ಇಲ್ಲಿ ಬಂದಿದ್ದಕ್ಕೆ ಇವತ್ತು? ಖುಷಿ ಆಯ್ತಾ? ಅಕ್ಕನ ಬರ್ಡೇ ಇವತ್ತು ಮಾಡ್ತಾ ಇದ್ರಲ್ಲ ಆಚರಣೆ, ಖುಷಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಎಲ್ಲ ಬಡಿಸಿ ಅಕ್ಕ. ಹಾಗೆ ಈ ವಿಡಿಯೋನ ಕಂಟಿನ್ಯೂ ನೋಡಿ ಸ್ನೇಹಿತರೆ. ನೋಡಿ, ಹೆಣ್ಣು ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಒಬ್ಬಟ್ಟು ಅಡಿಗೆ, ಕುಟುಂಬಸ್ಥರು ಎಲ್ಲರೂ ಅಡಿಗೆವನ್ನ ಬಡಿಸ್ತಾ ಇದಾರೆ. ನೋಡ್ತಾ ಇದ್ರಲ್ಲ ಈ ವಿಡಿಯೋನ ನೋಡಿ. ನಮ್ಮ ದೇವ್ರ ಮಕ್ಕಳಂದ್ರೆ ಯಾರು ಇಲ್ಲದವ್ರಿಗೆ ಬಂದು ಇವತ್ತು ದೇವ್ರ ಮುಖಾಂತರ ನೋಡಿ ಎಲ್ಲರಿಗೂ ಊಟವನ್ನ ಬಡಿಸ್ತಾ ಇದಾರೆ. ಎಲ್ಲ ಸ್ನೇಹಿತರು, ಕುಟುಂಬಸ್ಥರು, ಅಕ್ಕನವರು ಪಾಯಸ ಬಡಿಸ್ತಾ ಇದ್ದಾರೆ ನೋಡಿ. ಎಲ್ಲರಿಗೂ ಒಬ್ಬಟ್ಟು ಊಟ ನೋಡ್ತಾ ಇದ್ರ. ಈ ವಿಡಿಯೋನ ಕಂಟಿನ್ಯೂ ನೋಡಿ. ಹಾಗೆ ಎಲ್ಲರೂ ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಎಲ್ಲರೂ ಬನ್ನಿ, ನಿಮ್ಮ ಮನೆ ಅನ್ಕೊಂಡು ಇಲ್ಲಿ ಒಂದು ಸೇವೆ ಸಲ್ಲಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಇವತ್ತು ನೋಡಿ ನಮ್ಮ ದೇವ್ರ ಮಕ್ಕಳಿಗೆ ಕುಡಿಯಕ್ಕೆ ನೀರು ಗ್ಲಾಸು ಕೂಡ ಕೊಡಿಸ್ತಾ ಇದ್ದಾರೆ ನಮ್ಮ ಚೇತನ್ ಅಣ್ಣನವರು ನೋಡಿ. ಎಲ್ಲರೂ ಹೊಸ ಗ್ಲಾಸು ವಿಡಿಯೋ ಎಲ್ಲರೂ ಶೇರ್ ಮಾಡಿ. ಈ ಥರ ನೀವು ಕೂಡ ಎಲ್ಲರೂ ಬನ್ನಿ ಆಚರಣೆ ಮಾಡಿ.